ಹೆದರಬೇಡಿಯಪ್ಪ, ನಾನು ನಿಮ್ಮ ಮಗಳು. ತಪ್ಪು ಮಾಡ್ದೆ ಯಾವುದೇ ಕಾರಣಕ್ಕೂ ಯಾರಿಗೂ ಹೆದರೋಳಲ್ಲ. ಇವ್ರಿಗೆ ಸತ್ಯ ಏನು ಅಂತ ಗೊತ್ತಿಲ್ಲ. ನೀವು ಇದ್ದೀರಾ? ಇದ್ದ 2 ಹೆಣ್ಮಕ್ಳನ್ನ ಶ್ರೀಮಂತರ ಮನೆಗೆ ಕಳಿಸಿ ದುಡ್ಡು ಹೊಡೆಯೋ ಯೋಚನೆ ಮಾಡ್ತಾ ಇದ್ದೀರಾ ಅಲ್ವಾ? ಅಲ್ಲ, ಮಗಳನ್ನ ನೋಡೋ ನೆಪ ಹೇಳ್ಕೊಂಡು ಇಲ್ಲಿವರೆಗೂ ಬಂದಿದ್ದೀರಲ್ಲ, ನಾಚಿಕೆ ಆಗಲ್ವಾ ನಿಮ್ಗೆ? ಆಡೋ ಮಾತಿನ ಮೇಲೆ ನಿಗಾ ಇರ್ಲಿ. ಮನುಷ್ಯತ್ವ ಇಲ್ಲೋರ್ ತರ ಮಾತಾಡ್ಬೇಡಿ. ನಿಮ್ಮ ಹತ್ರ ಎಂದಾದ್ರೂ ಒಂದೇ ಒಂದು ಬಿಡಿಗಾಸನ್ ಕೇಳಿದ್ರು ನಾವು? ನಾವೇನ್ ತಪ್ಪು ಮಾಡಿದ್ವಿ ಅಂತ ಅನುಮಾನದ ಮಾತನೆಲ್ಲ ಅಂತ ಇದ್ದೀರಾ ನೀವು? ತಪ್ಪು ಮಾಡಿದೀರಾ. ಅವತ್ತು ನನ್ನ ಮಗಳು ವಂದನಾಗೂ ಅರ್ಜುನ್ಗೂ ಮದುವೆ ನಡಿಬೇಕಾಗಿತ್ತು. ಆದ್ರೆ ಇವತ್ತು ನನ್ನ ಮಗಳ ಜಾಗದಲ್ಲಿ ನಿಮ್ಮ ಮಗಳಿದ್ದಾಳೆ. ವಂದನಾಗೆ ಸಿಕ್ಬೇಕಾಗಿದ್ದ ಪ್ರೀತಿ, ಸ್ಥಾನ, ಮಾನ ಎಲ್ಲ ನಿಮ್ಮ ಭಾರ್ಗವಿ ಕಿತ್ಕೊಂಡಿದ್ದಾಳೆ. ನೀವ್ಯಾರು? ಶಕ್ತಿ ಪ್ರಸಾದ್ ಹೆಂಡತಿ. ಮಾಡದೇ ಇರೋ ತಪ್ಪಿಗೆ ನನ್ನ ಮಗ ವಿಕ್ಕಿನ ಜೈಲು, ಕೋರ್ಟು ಅಂತ ಓಡಾಡೋ ಹಾಗೆ ಮಾಡಿದಾಳಲ್ಲ ನಿಮ್ಮ ಮಗಳು. ಆ ವಿಕ್ರಮ್ನ ಅಮ್ಮ ನಾನು. ಇಷ್ಟೆಲ್ಲ ಆಗಿದ್ದು ನಿಮ್ಮ ಮಗಳಿಂದಾನೆ. ಅವಳು ಹೀಗಾಗಕ್ ಬಿಟ್ಟಿದ್ದು ನಿಮ್ ತಪ್ಪಲ್ವಾ? ವಿಕ್ಕಿ ಅಪರಾಧಿ. ಅವನಿಗೆ ಶಿಕ್ಷೆ ಆಗೋದ್ರಲ್ಲಿ ಯಾವ ತಪ್ಪು ಇಲ್ಲ. ನನ್ನ ಮನೆಗೆ ಬಂದು ಈ ಮಾತಾಡೋಷ್ಟು ಧೈರ್ಯ ಬಂತ ನಿನಗೆ ರವೀಂದ್ರ? ನಾನ್ ಬರ್ತೀನಿ ಅಂತ ನಿನ್ ಕನ್ಸಲ್ಲೂ ಅನ್ಕೊಂಡಿರ್ಲಿಲ್ಲ ಅಲ್ವಾ ವಿಕ್ಕಿ? ನನ್ ಬೆನ್ ಹಿಂದೆ ನಿಂತು ಮಾತಾಡ್ತಿರೋ ಅನಾಮಿಕಾ ನೀನೆ ಅಂತ ಗೊತ್ತೇ ಆಗ್ಲಿಲ್ಲ ಕಣೆ. ಮತ್ತೆ ಮಾಡೋ ತಪ್ಪೆಲ್ಲ ಮಾಡಿ ಸಲೀಸಾಗಿ ಎಸ್ಕೇಪ್ ಆಗ್ಬೋದು ಅಂತ ಅನ್ಕೊಂಡ್ಯಾ? ನೀನು ಬದುಕಿದೀಯ ಅಂತ ಗೊತ್ತಿರ್ಲಿಲ್ಲ. ಮೊದ್ಲೇ ಗೊತ್ತಿದ್ದಿದ್ರೆ ಅದರ ಕತೆನೆ ಬೇರೆ ಇರ್ತಿತ್ತು. ಏನ್ ಮಾಡ್ತಿದ್ದ ವಿಕ್ಕಿ? ಸಂಧ್ಯಾನ್ ಕೊಲೆ ಮಾಡ್ದ ಹಾಗೆ ನನ್ನನ್ನು ಕೊಲೆ ಮಾಡ್ತಿದ್ದ. ನಾನು ಸಂಧ್ಯಾನ ಕೊಲ್ಲಿಲ್ಲ, ಆದ್ರೆ ನಿನ್ನನ್ನು ಕೊಲೆ ಮಾಡ್ತೀನಿ ಕಣೆ. ಮಾಡದಿರೋ ತಪ್ಪಿಗೆ ನನ್ನನ್ನೇ ಈ ವಿಕ್ಕಿನೇ ಜೈಲಿಗೆ ಕಳಿಸ್ತಿದ್ಯಲ್ಲ. ಏಯ್, ನಿನ್ನನ್ನು ಸಾಯಿಸೋ ತನಕ ನನಗ್ ಸಮಾಧಾನ ಇಲ್ಲ ಕಣೆ. ಅವತ್ತೇ ಅಲ್ಲೇ ನಿನ್ನ ಕೊಂದು ಮಣ್ಣು ಮಾಡಬೇಕಿತ್ತು. ಹಾಗೆ ಬಿಟ್ಟು ತಪ್ಪು ಮಾಡ್ಬಿಟ್ಟೆ. ಪೊಲೀಸರ ಮುಂದೆ ಕೊಲೆ ಬೆದರಿಕೆ ಆಗ್ತೇನೋ? ಅದೇನ್ ಸ್ಥಿತಿ ಬಂತೋ ನಿನ್ಗೆ? ಸಂಧ್ಯಾನ್ ಸಾಯಿಸ್ತಾ ಇದ್ದಿದ್ರೆ ಹೀಗೆಲ್ಲ ಆಗ್ತಾನೆ ಇರ್ಲಿಲ್ಲ. ಏಯ್, ಅದೆಷ್ಟು ಸರಿ ಹೇಳಿ. ನಾನು ಸಂಧ್ಯಾನ ಕೊಂದಿಲ್ಲ. ಲೋ, ಇನ್ನು ಎಷ್ಟ್ ದಿನ ಹೇಳಿದ ಸುಳ್ಳನ್ನೇ ಹೇಳ್ತಾ ಇರ್ತೀಯೋ? ನೀನ್ ಕೊಲೆ ಮಾಡಿದ್ದು ಸಾಬೀತಾಗಿದೆ. ಇನ್ನು ನಿನ್ನ ಆಟ ಮುಗೀತು ವಿಕ್ಕಿ. ಭಾರ್ಗವಿ ಮುಂದೆ ನೀನಲ್ಲ, ಆ ನಿಮ್ಮಪ್ಪನೂ ಏನು ಮಾಡಕ್ಕಾಗಲ್ಲ. ಜೈಲಲ್ಲಿ ಒಬ್ನೇ ಆಗ್ಬಿಟ್ನಲ್ಲ ಅಂತ ಫೀಲ್ ಆಗ್ಬೇಡ. ಇನ್ನೊಂದ್ ಸ್ವಲ್ಪ ದಿನ ನಿಮ್ಮಪ್ಪನ್ನು ಕಳಿಸ್ತೀವಿ. ಅಪ್ಪ ಮಗ ಕೂತ್ಕೊಂಡು ಬಾಯ್ ಬಡ್ಕೊಳ್ಳಿ. ಬೇಕು ಅಂತ ಬಂದಿಲ್ಲ. ಮತ್ತಿನ್ಯಾಕೆ ಬಂದ್ಯೋ? ನನ್ನ ಮಗಳು ಭಾರ್ಗವಿ ನಿನ್ ಸೊಸೆ ಅಂತ ಗೊತ್ತಾಯ್ತು. ಆತಂಕದಲ್ಲಿ ಬಂದೆ ನಾನು. ಜಪಿ, ನನ್ನ ಮೇಲೆ ಸಿಟ್ಟನ್ನು ನನ್ನ ಮಗಳ ಮೇಲೆ ತೋರಿಸ್ಬೇಡ ಕಣ. ಅವಳು ತುಂಬಾ ಒಳ್ಳೆಯಳು ಕಣ. ಏನು, ನಿನ್ನ ಮಗಳು ನನ್ನ ಸೊಸೆನ? ಯಾವುದೋ ತಪ್ಪು ಕಲ್ಪನೆಯಲ್ಲಿದ್ಯಾ ನೀನು ರವಿ?
ನನ್ನ ಸೊಸೆ ಯಾವತ್ತಿದ್ರೂ ಶಕ್ತಿ ಪ್ರಸಾದ್ ಭೂಪತಿ ಮಗಳು ವಂದನಾನೇ. ನಿನ್ನ ಮಗಳು ಮಾಡಿರೋ ತಪ್ಪಿಗೆ ಶಿಕ್ಷೆ ಕೊಡೋದಕ್ಕೆ ಅಂತ ಈ ಮನೇಲಿ ಇಟ್ಕೊಂಡಿದ್ದೀನಿ ಅವಳನ್ನ. ಜೆ ಪಿ, ನನ್ನ ಮಗಳು ಪಾಪ ತಿಳ್ಕಣೋ. ಅವಳು ನಿನ್ನ ವಿರುದ್ಧ ಹೋರಾಟ ಮಾಡ್ತಿಲ್ಲ ಕಣೋ, ಅಥವಾ ಇನ್ಯಾರ ವಿರುದ್ಧ ಹೋರಾಟ ಮಾಡ್ತಾ ಇಲ್ಲ. ಸತ್ಯದ ಪರವಾಗಿ ಹೋರಾಟ ಮಾಡ್ತಿದ್ದಾಳೆ. ಅನ್ಯಾಯಕ್ಕೆ ಒಳಗಾದವರಿಗೆ ನ್ಯಾಯ ಕೊಡಿಸ್ಬೇಕು ಅಂತ ಹೋರಾಟ ಮಾಡ್ತಿದ್ದಾಳೆ. ಅದು ಅವಳು ಕರ್ತವ್ಯ ಕಣೋ, ಅವಳ ಕೆಲಸ. ಆದ್ರೆ ಏನ್ ಮಾಡೋದು? ನನ್ನ ಮಗಳ ಜೀವನ ಈ ಮನೆಯಲ್ಲಿದೆ, ನಿನ್ನ ಮಗನ ಜೊತೆ ಇದೆ. ಹೇ ಜಪಿ, ಕೈ ಮುಗಿದು ಕೇಳ್ಕೊಳ್ತೀನಿ ಕಣೋ, ನನ್ನ ಮಗಳ ಜೀವನ ಹಾಳು ಮಾಡಬೇಡ ಪ್ಲೀಸ್. ಮೊದಲು ನಾನು ಯಾರು ಅಂತ ಗೊತ್ತಿಲ್ಲದೆ ನನ್ನ ಜೊತೆ ಹೋರಾಟ ಶುರು ಮಾಡಿದ್ಲು. ಆದ್ರೆ ಈಗ ನಾನು ಯಾರು ಅಂತ ಗೊತ್ತಾಯ್ತಲ್ಲ, ಈಗ ಯಾಕೆ ನನ್ನ ವಿರುದ್ಧ ನಿಂತಿದ್ದಾಳೆ? ನಿನ್ನ ಸ್ಥಿತಿ ನೋಡು, ಅವಳಿಗೆ ಬುದ್ಧಿ ಬರ್ಲಿಲ್ವಾ? ವಿನಾಶ ಕಾಲೇ ವಿಪರೀತ ಬುದ್ಧಿ ಅಂತಾರೆ, ಹಾಗಾಡ್ತಿದ್ದಾಳೆ. ಅಪ್ಪ ಮಗಳಿಬ್ರು ನಿಮ್ಮ ಸ್ಥಾನ ಯಾವುದು ಅಂತ ಮರ್ತೇ ಹೋಗಿದ್ದೀರಾ ಅಲ್ವಾ? ನೀನು ನನ್ನ ಮನೆಗೆ ಬಂದು ಆಜ್ಞೆ ಮಾಡ್ತೀಯ, ನಿನ್ನ ಮಗಳು ಕೋರ್ಟಲ್ಲಿ ನನ್ನ ತಲೆ ಮೇಲೆ ಹಾರಾಡ್ತಾಳೆ. ಅವಳು ಮಾಡಿರೋ ತಪ್ಪಿಗೆ, ಅವಳು ಮಾಡಿರೋ ಅವಮಾನಕ್ಕೆ ಕ್ಷಮೆ ಇಲ್ಲ. ಈ ಜನ್ಮದಲ್ಲಿ ಅಷ್ಟೇ ಅಲ್ಲ, 7 ಜನ್ಮಕ್ಕೂ ನಾನು ಅವಳನ್ನ ಕ್ಷಮಿಸಲ್ಲ. ಹಾಗನ್ಬೇಡ ಚಪಿ, ನೋಡು ಬಾರಿಗೆ ಏನು ತೊಂದರೆ ಕೊಡ್ಬೇಡ. ಬೇಕಾದ್ರೆ ನೋಡು, ನಿನ್ನ ಕಾಲು ಹಿಡ್ಕೊಂಡ್ಬಿಡ್ತೀನಿ ಆಮೇಲೆ. ನೋಡಪ್ಪ ಅರ್ಜುನ್, ನಿನ್ಗೆಲ್ಲ ತಪ್ಪು ಕಲ್ಪನೆ ಆಗಿದೆ. ನನ್ನ ಮಗಳು ಸ್ವಂತ ಜೀವನ ಒತ್ತೆ ಇಟ್ಟು ಬೇರೆ ಜೀವನ ಕಾಪಾಡ್ತಾಳೆ ಹೊರತು ಇನ್ನೊಂದು ಜೀವನ ತೆಗೆಯುವಷ್ಟು ಕಟಿಕೆ ಅಲ್ಲ ಅವಳು. ನೀನ್ ಹೇಳೋ ಹಾಗೆ ಇವಳಿಂದ ಬೇರೆಯವ್ರಿಗೆ ತೊಂದರೆ ಆಗಿರಕ್ಕೆ ಸಾಧ್ಯನೇ ಇಲ್ಲ. ಸರಿಯಾಗಿ ವಿಷಯ ತಿಳ್ಕೊಂಡು ಮಾತಾಡು. ನಿಮ್ಮ ಮಗಳ ಮೇಲಿರೋ ಮಮತೆ ಎಲ್ಲಿ ಹೋಗುತ್ತೆ ಹೇಳಿ? ಅಲ್ಲ ಮಾವ, ನಮ್ಮನೆಯವರಿಂದ ನಿಮ್ಮ ಮಗಳಿಗೆ ತೊಂದರೆ ಆದಾಗ ನಾನ್ ನಿಮ್ ಜೊತೆ ಇರ್ಲಿಲ್ವಾ? ಅದೇ ನಿಮ್ಮ ಮಗಳಿಂದ ನಮ್ಮನೆಯವ್ರಿಗೆ ತೊಂದರೆ ಆದಾಗ ನಾನೇ ತಪ್ಪು ಮಾಡಿದ್ದೀನಿ ಅನ್ನೋ ತರ ಮಾತಾಡ್ತಿದ್ದೀರಲ್ಲ. ನೀವ್ ಹೇಗ್ ನ್ಯಾಯದ ಪರ ಮಾತಾಡ್ತೀರಾ ಬಿಡಿ. ಅರ್ಜುನ್, ನಮ್ಮಪ್ಪನ ಬಗ್ಗೆ ಇನ್ನೊಂದು ಮಾತಾಡಿದ್ರು ನಾನಂತೂ ಸುಮ್ಮನೆ ಇರಲ್ಲ. ಅವ್ರ ಬಗ್ಗೆ ಮಾತಾಡೋ ಅಧಿಕಾರನೇ ನಿಮ್ಗಿಲ್ಲ. ಹಾಗೆ ನಿಮಗೂ ಬೇರೆಯವ್ರ ಜೀವನ ಹಾಳು ಮಾಡೋ ಅಧಿಕಾರ ಇಲ್ಲ ಭಾರ್ಗವಿ. ಅವಾಗ್ಲೂ ಅದನ್ನೇ ಹೇಳ್ತೆ, ಇವಾಗ್ಲೂ ಅದನ್ನೇ ಹೇಳ್ತಾ ಇದ್ದೀನಿ. ಸ್ವಲ್ಪ ಕಿವಿಟ್ಟು ಕೇಳಿಸ್ಕೊಳ್ಳಿ. ನಿಮ್ ತಂದೆ ಹೇಗೆ ನಿಮಗ್ ಇಂಪಾರ್ಟೆಂಟೋ, ನನ್ ಡ್ಯಾಡ್ ಹಾಗೆ ನನಗೆ ಇಂಪಾರ್ಟೆಂಟ್. ಕೇಸು, ಸೋಲು, ಗೆಲುವು ಎಲ್ಲ ಬಿಟ್ಟಾಕಿ. ಆದ್ರೆ ಒಂದು ಮಗುನ್ ಕೊಂದ್ರಲ್ಲ, ಅದಕ್ಕೇನ್ ಸಮಜಾಯಿಷಿ ಕೊಡ್ತೀರಾ? ನೋಡು, ನಿನ್ನ ಸ್ವಾರ್ಥಕ್ಕೆ ಮತ್ತೊಬ್ಬರ ಜೀವನ ತೆಗೆಯುವಷ್ಟು ಕ್ರೂರಿ ಅಲ್ಲ ನೀನು. ನಿನ್ನ ಗಂಡ ಹೇಳ್ತಿದ್ದಾನಲ್ಲ ನಿನ್ನಿಂದ ತಪ್ಪಾಗಿದೆ ಅಂತ, ಅದನ್ನ ನಾನು ನಂಬೋದಿಲ್ಲ. ಇವನಿದಾನಲ್ಲ, ಇವನು ನಿನ್ನ ಗಂಡಾಗಿ ಮಾತಾಡ್ತಾ ಇಲ್ಲ, ಆ JP ಮಗಾಗಿ ಮಾತಾಡ್ತಾ ಇದ್ದಾನೆ. ಪುಟಿ, ಇವನ್ ಜೊತೆ ಸಂಸಾರ ಮಾಡಕ್ಕಾಗತ್ತೆ ನಿಮಗೆ? ಅದನ್ನ ಅವ್ರೇನ್ ಹೇಳೋದು, ನಾನು ಹೇಳ್ತೀನಿ.
ಅವ್ರ ಮುಖ ನೋಡಿದ್ರೆ ನನಗ್ ಕೋಪ ಉಗ್ತಿದೆ. ನಾನ್ ನೋಡಿದ ತಗರುಪಟ್ಟಿ ಇವರಲ್ಲ. ಬೇಡ ಮಗಳೇ, ನೀನು ಇವ್ರ ಜೊತೆ ಇರೋದು ಬೇಡ. ಬಾ ಮನೆಗೆ ಹೋಗೋಣ. ಮತ್ತೆ ಏನಾದ್ರೂ ನೀನು ಅವ್ರ ಮನೆಗೆ ಹೋದ್ರೆ ಅವರೆಲ್ಲ ಸೇರ್ಕೊಂಡು ನಿನ್ನ ಜೀವನ ನರಕ ಮಾಡ್ಬಿಡ್ತಾರೆ. ಬೇಡ ಪುಟ್ಟಿ, ಬಾ ಮನೆಗೆ ಹೋಗೋಣ. ಸಾಕು ಇದೆಲ್ಲ. ಬಾ ಬಾ ಮನೆಗೆ ಹೋಗೋಣ. ಬಾ. ಹೆದರ್ಬೇಡಿಯಪ್ಪ, ನಾನು ನಿಮ್ಮ ಮಗಳು. ತಪ್ಪು ಮಾಡ್ದೆ ಯಾವುದೇ ಕಾರಣಕ್ಕೂ ಯಾರಿಗೂ ಹೆದರೋಳಲ್ಲ. ಇವ್ರಿಗೆ ಸತ್ಯ ಏನು ಅಂತ ಗೊತ್ತಿಲ್ಲ. ಕಣ್ಣೆದುರುಗಡೆ ಇರೋ ಸತ್ಯ ಇವ್ರಿಗೆ ಅರ್ಥ ಆಗ್ತಿಲ್ಲಪ್ಪ. ಆ ಸತ್ಯ ದರ್ಶನನ ಮಾಡಿಸೋ ಜವಾಬ್ದಾರಿ ನನ್ ಮೇಲಿದೆ. ಅಲ್ಲ ಮಗಳೇ, ಅಪ್ಪ, ನಿಮ್ ಪ್ರೀತಿ ಕಾಳಜಿ ನನ್ಗೆ ಅರ್ಥ ಆಗತ್ತಪ್ಪ. ಆದ್ರೆ ನಾನು ಇಳಿದುಕೊಂಡು ಮಾಡ್ಬೇಕಾಗಿರೋಂಥ ಕೆಲಸ ತುಂಬಾ ಇದೆ. ಕೆಟ್ಟಿರೋ ಈ ಮನೆಯವ್ರ ತಲೆ ಸರಿ ಮಾಡೋಕೆ ನಾನಿಲ್ಲಿರ್ಲೇಬೇಕು. ಕೆಲವೊಂದು ಲೆಕ್ಕ ಚುಕ್ತ ಆದ್ಮೇಲೆ ನಾನೇ ನಿಮ್ ಹತ್ರ ಬರ್ತೀನಿ. ಅಲ್ಲಿವರೆಗೂ ನನ್ನನ್ನು ತಡಿಬೇಡಿಯಪ್ಪ. ನೀನ್ ಚೆನ್ನಾಗಿರ್ಬೇಕು ಬಿಟ್ಟೆ. ನೀನ್ ಇಲ್ಲೇ ಇರ್ಬೇಕು ಅಂತ ನಿರ್ಧಾರ ಮಾಡ್ಬಿಟ್ಟಿಚ್ಚ. ನಾನು ಬೇಡ ಅಂತ ಹೇಳೋದಿಲ್ಲ. ಆ ಮನೆ ಬಾಗಿಲು ಯಾವಾಗಲೂ ನಿನಗೆ ತೆರೆದಿರುತ್ತೆ ಪುಟ್ಟೆ. ಯಾವಾಗ ಬೇಕಾದ್ರೂ ಬರ್ಬೋದು. ಹುಷಾರ್.